ರೇಣುಕಾಸ್ವಾಮಿ ಮರ್ಡರ್ ದರ್ಶನ್ ವಿರುದ್ಧ 200+ ಸಾಕ್ಷ್ಯ, 80+ ವಸ್ತುಗಳು, 70+ ಸಾಕ್ಷಿಗಳು ಬೆಚ್ಚಿ ಬೀಳಿಸ್ತಾ ಇದೆ 200 ಸತ್ಯ. ಫಿಂಗರ್ ಪ್ರಿಂಟ್ ಕೂಡ ಮ್ಯಾಚ್, ದಾಸ ಪವಿತ್ರ, ಡೆಡ್ಲಿ ಲಾಕ್, ಆ ಬಟ್ಟೆ, ಆ ವಾಹನ, ಆ ಜಾಗ, FSL ನಲ್ಲಿ ಸ್ಫೋಟಕ ಸೀಕ್ರೆಟ್. ಸಾಕ್ಷ್ಯ ನಾಶಕ್ಕೆ ಬಂದವರೇ ಸಾಕ್ಷಿಗಳಾಗಿ ಹೆಚ್ಚಿಸಿದ್ರ ದರ್ಶನ್ ಟೆನ್ಷನ್. ಇದೇ ಹೊತ್ತಿನ ವಿಶೇಷ ಗೇಮ್ ಓವರ್. ರೇಣುಕಾಸ್ವಾಮಿ ಮರ್ಡರ್ ಕೇಸ್ನಲ್ಲಿ ಯಾವ ಮುಲಾಜು ತೋರ್ತೆ ದಕ್ಷವಾಗಿ ತನಿಖೆಯನ್ನ ನಡೆಸ್ತಾ ಇದೆ ಕಾಕಿ ಟೀಮ್. ದರ್ಶನ್ ರಂತಹ ಅತ್ಯಂತ ಜನಪ್ರಿಯ ನಟನನ್ನೇ ಲಾಕ್ ಮಾಡಿರುವಂತಹ ಪ್ರಕರಣದಲ್ಲಿ ಯಾವ ಪ್ರಭಾವಕ್ಕೂ ಒಳಗಾಗದೆ ಪೊಲೀಸರು ತನಿಖೆಯನ್ನ ನಡೆಸ್ತಾ ಇದ್ದಾರೆ. ಒಂದೊಂದು ಸಣ್ಣ ಸಾಕ್ಷ್ಯವನ್ನು ಕೂಡ ಬಿಡದೆ ಸಂಗ್ರಹ ಮಾಡ್ತಾ ಇರುವಂತಹ ತನಿಖಾ ತಂಡ ದರ್ಶನ್ ಅಂಡ್ ಗ್ಯಾಂಗ್ ವಿರುದ್ಧ ಬರೋಬ್ಬರಿ 200ಕ್ಕೂ ಹೆಚ್ಚು ಸಾಕ್ಷ್ಯಗಳನ್ನ ಸಂಗ್ರಹ ಮಾಡಿದೆ. ಈ ಮೂಲಕ ದರ್ಶನ್ ಮೇಲಿರುವಂತಹ ಎಲ್ಲಾ ಆರೋಪಗಳನ್ನ ಕೂಡ ಸಾಬೀತು ಮಾಡೋದಕ್ಕೆ ಪೊಲೀಸರು ತಯಾರಿಯನ್ನ ನಡೆಸ್ತಾ ಇದ್ದಾರೆ. ಇದರ ನಡುವೆ FSL ರಿಪೋರ್ಟ್ ಕೂಡ ಆರೋಪಿಗಳ ಫಿಂಗರ್ ಪ್ರಿಂಟ್ಗೆ ಮ್ಯಾಚ್ ಆಗಿದ್ದು ಡಿ ಗ್ಯಾಂಗ್ ಆಟ ಬಹುತೇಕ ಮುಗ್ದಂತೆ ಅಂತಾನೆ ಹೇಳ್ತಾ ಇದೆ. ರೇಣುಕಾಸ್ವಾಮಿ ಕೇಸ್ನಲ್ಲಿ ಟ್ವಿಸ್ಟ್ ಮೇಲೆ ಟ್ವಿಸ್ಟ್. ಜೈಲಿನೊಳಗಿರುವ ದಾಸನಿಗೆ ಶುರು ಹೈ ಟೆನ್ಷನ್. ನನಗೆ ಪ್ರಭಾವ ಇದೆ, ನನಗೆ ರಾಜಕೀಯದವರ ಕಾಂಟ್ಯಾಕ್ಟ್ ಇದೆ, ಬಿಸ್ನೆಸ್ ಮೆನ್ಸ್ಗಳು ನನ್ನ ಕೈ ತುದಿಯಲ್ಲಿದ್ದಾರೆ. ನಾನೊಂದು ಫೋನ್ ಕಾಲ್ ಮಾಡಿದ್ರೆ ಶಿರಸ್ಸ ವಹಿಸಿ ಕೆಲಸ ಮುಗಿಸೋರಿದ್ದಾರೆ. ಹೀಗಾಗಿ ನಾನು ಏನಾದ್ರೂ ಹೆಚ್ಚು ಕಮ್ಮಿ ಮಾಡಿದ್ರು ಕೂಡ ಪಾರಾಗಬಹುದು. ನಾನು ಮುಟ್ಟೋದಿಕ್ಕೆ ಯಾರು ಬರೋದಿಲ್ಲ ಅಂತ ದರ್ಶನ್ ಅನ್ಕೊಂಡಿದ್ರೋ ಏನೋ. ಆದ್ರೆ ಕಾಲ ಕೆಟ್ರೆ ಪ್ರಭಾವ, ಹೆಸರು, ಕಾಂಟ್ಯಾಕ್ಟ್, ದುಡ್ಡು ಇದ್ಯಾವುದು ಕೆಲ್ಸಕ್ಕೆ ಬರೋದಿಲ್ಲ ಅನ್ನೋದು ಮಾತ್ರ ದರ್ಶನ್ಗೆ ಚೆನ್ನಾಗಿಯೇ ಈಗ ಅರಿವಾಗ್ತಾ ಇದೆ. 12 ದಿನಗಳ ಪೊಲೀಸ್ ಸ್ಟೇಷನ್ ವಾಸ ಮತ್ತು 15 ದಿನಗಳ ಕಾರಾಗೃಹ ವಾಸ ಅನುಭವಿಸಿರುವಂತಹ ದರ್ಶನ್ ಒಂದ್ ವೇಳೆ ಈ ಕೇಸ್ನಲ್ಲಿ ಫಿಟ್ ಆದ್ರೆ ನರಕವನ್ನೇ ನೋಡ್ಬೇಕಾಗಿ ಬರಬಹುದು. ಸದ್ಯ ಪೊಲೀಸರು ಇಡ್ತಾ ಇರುವಂತಹ ಒಂದೊಂದು ಹೆಜ್ಜೆಯೂ ಕೂಡ ದರ್ಶನ್ ರನ್ನ ಡೆಡ್ ಲಾಕ್ ಮಾಡಿಸ್ತಾ ಇರೋದು ಸತ್ಯ. ಎಸ್, ಮುಖಕ್ಕೆ ಬಣ್ಣ ಹಚ್ಕೋ, ನಟನೆ ಮಾಡು, ದುಡ್ಡು ಸಂಪಾದಿಸು, ಹೆಂಡತಿ ಮಕ್ಕಳು ಜೊತೆ ಖುಷಿಯಾಗಿ ಕಾಲ ಕಳಿ, ಇಷ್ಟು ಮಾಡಿರ್ತಿದ್ದಿದ್ರೆ ಇವತ್ತು ದರ್ಶನ್ ಆರೋಪಿಗಳ ಲಿಸ್ಟ್ಗೆ ಸೇರ್ತಾ ಇರ್ಲಿಲ್ಲ. ಪರಪ್ಪನ ಅಗ್ರಹಾರದಲ್ಲಿ ಕಂಬಿನೂ ಎಣಿಸ್ತಾ ಇರ್ಲಿಲ್ಲ. ನೇಮು ಫೇಮು ದುಡ್ಡು ಬಂದ್ಮೇಲೆ ಮನಸ್ಸು ಸುಮ್ಮನೆ ಇರೋದಕ್ಕೆ ಕೇಳ್ಬೇಕಲ್ಲ. ಪಠ್ಯೇತರ ಚಟುವಟಿಕೆಗಳು ಹೆಚ್ಚಾಗ್ತವೆ, ಅಡ್ಡದಾರಿ ಹಿಡಿತವೆ. ಎಲ್ಲಿಯವರೆಗೆ ಅಂದ್ರೆ ನಡೆದು ಬಂದಂತಹ ದಾರಿಯನ್ನೇ ಮರೆಸ್ಬಿಡುತ್ತೆ. ದರ್ಶನ್ ವಿಚಾರದಲ್ಲೂ ಅದೇ ಆಗಿದೆ. ಹಾಗೆ ನೋಡಿದ್ರೆ ಸಾಕಷ್ಟು ಕಷ್ಟಪಟ್ಟೆ ದರ್ಶನ್ ಹೆಸರು, ಹಣ ಸಂಪಾದನೆ ಮಾಡಿದ್ದಾರೆ. ಆದ್ರೆ ಒಂದೇ ಒಂದು ಘಟನೆಯಿಂದಾಗಿ ಇವೆಲ್ಲವನ್ನು ಕೂಡ ಕಳೆದುಕೊಳ್ಳುವಂತಾಗಿದೆ. ಈಗ ಬಂದಿರೋದು ಬರೀ ಆರೋಪವಷ್ಟೇ, ಇನ್ನೂ ಸಾಬೀತಾಗಿಲ್ಲ ಅಂತ ಕೆಲವರು ಅನ್ಕೊಳ್ತಾ ಇರಬಹುದು. ಆದ್ರೆ ಪೊಲೀಸರ ಕೈಯಲ್ಲಿ ಪತ್ತೆಯಾಗಿರುವಂತಹ ಒಂದೊಂದು ವಿಚಾರನೂ ಕೂಡ ದರ್ಶನ್ ಮೇಲಿನ ಆರೋಪಗಳನ್ನ ಪುಷ್ಟೀಕರಿಸ್ತಾನೆ ಹೋಗ್ತಾ ಇದೆ. ಬರೋಬ್ಬರಿ 200ಕ್ಕೂ ಅಧಿಕ ಸಾಕ್ಷ್ಯ ಸಂಗ್ರಹಿಸಿರುವ ಪೊಲೀಸ್, ಭೌತಿಕ, ತಾಂತ್ರಿಕ, ವೈಜ್ಞಾನಿಗಳ ಸಾಕ್ಷಿಗಳ ಸಂಗ್ರಹ.
ಎಸ್ 10 ಅಲ್ಲ 20 ಅಲ್ಲ ಬರೋಬ್ಬರಿ 200ಕ್ಕೂ ಅಧಿಕ ಸಾಕ್ಷಿಗಳು ದರ್ಶನ್ ಅಂಡ್ ಗ್ಯಾಂಗ್ ವಿರುದ್ಧದ ಆರೋಪಗಳನ್ನ ಸಾಬೀತುಪಡಿಸೋದಕ್ಕೆ ಪೊಲೀಸರು ಸಂಗ್ರಹ ಮಾಡಿರುವಂತಹ ಸಾಕ್ಷಿಗಳ ಸಂಖ್ಯೆ ಇದು. ಚಿತ್ರದುರ್ಗದ ರೇಣುಕಾಸ್ವಾಮಿಯನ್ನ ಬೆಂಗಳೂರಿಗೆ ಕರ್ಕೊಂಡು ಬಂದು ಚಿತ್ರಹಿಂಸೆ ಕೊಟ್ಟು ಕೊಂದಿರುವಂತಹ ನೇರ ಆರೋಪ ದರ್ಶನ್ ಮೇಲಿದೆ. ಈ ಪ್ರಕರಣದಲ್ಲಿ ಒಟ್ಟು 17 ಮಂದಿಯನ್ನ ಆರೋಪಿಗಳನ್ನಾಗಿ ಮಾಡಲಾಗಿದೆ. A1 ಪವಿತ್ರ ಗೌಡ ಇದ್ರೆ A2 ಆಗಿ ದರ್ಶನ್ ತೂಗ್ದಿಪ್ಪಿದ್ದಾರೆ. ಅಂದ್ರೆ ಈ ಕೊಲೆ ಪ್ರಕರಣದಲ್ಲಿ ಈ ಇಬ್ಬರ ಪಾತ್ರ ಹೆಚ್ಚಿದೆ ಅಂತ ಅರ್ಥ. ಸದ್ಯ ಎಲ್ಲಾ 17 ಆರೋಪಿಗಳ ವಿಚಾರಣೆಯನ್ನ ಕೂಡ ಪೊಲೀಸರು ಮುಗಿಸಿದ್ದಾರೆ. ಸಾಕ್ಷ್ಯ ಸಂಗ್ರಹದ ಕೆಲಸ ಕೂಡ ಬಹುತೇಕ ಮುಗ್ದಿದೆ. ಸದ್ಯ ಚಾರ್ಜ್ ಶೀಟ್ ಸಲ್ಲಿಕೆ ಮಾಡೋದಕ್ಕೆ ಸಿದ್ಧತೆಯನ್ನ ನಡೆಸಲಾಗ್ತಾ ಇದೆ. ಇದರಲ್ಲಿ ಆರೋಪಿಗಳ ಮೇಲೆ ಮಾಡಿರುವಂತಹ ಆರೋಪಗಳನ್ನ ಸಾಬೀತುಪಡಿಸುವಂತಹ ಅಂಶಗಳಿರುತ್ತೆ. ಮೊದಲ ದಿನದಿಂದಾನೂ ಸಾಕ್ಷ್ಯ ಸಂಗ್ರಹದ ವಿಚಾರದಲ್ಲಿ ಪೊಲೀಸರು ಅತ್ಯಂತ ಸೂಕ್ಷ್ಮವಾಗಿ ಕೆಲಸ ಮಾಡ್ತಿದ್ದಾರೆ. ಒಂದು ಸಣ್ಣ ಸಾಕ್ಷ್ಯವನ್ನು ಕೂಡ ಬಿಡದೆ ಸಂಗ್ರಹ ಮಾಡ್ತಿದ್ದಾರೆ. ಹೀಗೆ ಇಲ್ಲಿ ತನಕ ಈ ಕೇಸ್ನಲ್ಲಿ ತನಿಖಾ ತಂಡ ಸಂಗ್ರಹ ಮಾಡಿರುವಂತಹ ಸಾಕ್ಷಿಗಳೆಷ್ಟು ಗೊತ್ತಾ? ಬರೋಬ್ಬರಿ 200ಕ್ಕೂ ಹೆಚ್ಚು. ಸದ್ಯ ಪೊಲೀಸರು ದರ್ಶನ್ ಅಂಡ್ ಗ್ಯಾಂಗ್ ವಿರುದ್ಧ ಸಾಕ್ಷ್ಯ ಆರೋಪಗಳನ್ನ ಮಾಡಿದ್ದಾರೆ. ಅದನ್ನ ನಾಳೆ ಕೋರ್ಟ್ನಲ್ಲಿ ಸಾಬೀತುಪಡಿಸಿದ್ರೆ ಮಾತ್ರ ಅವರಿಗೆ ಕಠಿಣ ಶಿಕ್ಷೆಯಾಗುತ್ತೆ. ಇಲ್ಲದೆ ಹೋದ್ರೆ ಖುಲಾಸೆಯಾಗಿ ಹೊರಗೆ ಬರ್ತಾರೆ. ಈ ನಿಟ್ಟಿನಲ್ಲಿ ಒಂದು ಪ್ರಕರಣದಲ್ಲಿ ಚಾರ್ಜ್ ಶೀಟ್ ಅತ್ಯಂತ ಪ್ರಮುಖ ಪಾತ್ರ ವಹಿಸುತ್ತೆ. ಇದರ ಆಧಾರದಲ್ಲೇ ನಾಳೆ ಕೋರ್ಟ್ನಲ್ಲಿ ವಾದ ವಿವಾದಗಳು ನಡೆಯುತ್ತೆ. ಹೀಗಾಗಿನೇ ದರ್ಶನ್ ಮತ್ತು ಸಹಚರರ ಮೇಲಿನ ಆರೋಪಗಳಿಗೆ ಪೂರಕವಾಗಿರುವಂತಹ ಸಾಕ್ಷ್ಯಗಳನ್ನ ಎಲ್ಲಾ ರೀತಿಯಲ್ಲೂ ಸಂಗ್ರಹಿಸ್ತಾ ಇದ್ದಾರೆ ಪೊಲೀಸರು. ಈಗಾಗಲೇ 200ಕ್ಕೂ ಹೆಚ್ಚು ಸಾಕ್ಷಿಗಳ ಸಂಗ್ರಹ ಆಗಿದ್ದು ತನಿಖೆಯ ಕೊನೆ ಹಂತಕ್ಕೆ ಬಂದಿದ್ದಾರೆ ಪೊಲೀಸರು. ದರ್ಶನ್ ವಿರುದ್ಧ 200+ ಸಾಕ್ಷ್ಯ. ರೇಣುಕಾಸ್ವಾಮಿ ಕೊಲೆ ಪ್ರಕರಣದ ತನಿಖೆ ನಡೆಸ್ತಾ ಇರುವಂತಹ ಪೊಲೀಸರು ನಟ ದರ್ಶನ್, ಗೆಳತಿ ಪವಿತ್ರ ಗೌಡ ಸೇರಿದಂತೆ ಇತರೆ ಆರೋಪಿಗಳ ವಿರುದ್ಧನೂ ಕೂಡ 200ಕ್ಕೂ ಹೆಚ್ಚು ಸಾಕ್ಷಿಗಳನ್ನ ಸಂಗ್ರಹ ಮಾಡಿದ್ದಾರೆ. ಇದರಲ್ಲಿ ಭೌತಿಕ, ತಾಂತ್ರಿಕ ಮತ್ತು ವೈಜ್ಞಾನಿಕ ಸಾಕ್ಷ್ಯಗಳು ಕೂಡ ಒಳಗೊಂಡಿವೆ. ಇಲ್ಲಿ ತನಕ ಕೃತ್ಯಕ್ಕೆ ಬಳಸಿದಂತಹ ದೊಣ್ಣೆ, ರಿಪೀಸ್, ಬಟ್ಟೆ ಸೇರಿದಂತೆ 80ಕ್ಕೂ ಅಧಿಕ ವಸ್ತುಗಳನ್ನ ಮತ್ತು ದರ್ಶನ್ ಸ್ನೇಹಿತರು, ಅಪಾರ್ಟ್ಮೆಂಟ್, ಪಬ್, ಪಟ್ಟಣಗೆರೆ ಶೆಡ್ನ ಸಿಬ್ಬಂದಿ ಸೇರಿದಂತೆ ಒಟ್ಟು 70ಕ್ಕೂ ಅಧಿಕ ಮಂದಿಯ ಸಾಕ್ಷಿಗಳನ್ನಾಗಿ ಪರಿಗಣಿಸಿದ್ದಾರೆ. ಎಸ್, ಆರೋಪಿಗಳಿಗೆ ಕಠಿಣಾತಿ ಕಠಿಣ ಶಿಕ್ಷೆ ಕೊಡಿಸಲೇಬೇಕು ಅಂತ ನಿರ್ಧರಿಸಿರುವಂತಹ ಪೊಲೀಸರು ಇದಕ್ಕೆ ಪೂರಕವಾದಂತಹ ಸಣ್ಣ ಪುಟ್ಟ ಸಾಕ್ಷ್ಯಗಳನ್ನ ಕೂಡ ಸಂಗ್ರಹ ಮಾಡಿದ್ದಾರೆ. ಪ್ರಕರಣಕ್ಕೆ ಸಂಬಂಧಪಟ್ಟಂತಹ ಪ್ರತಿಯೊಂದು ವಸ್ತು ಕೂಡ ಪೊಲೀಸರ ಬಳಿ ಇದೆ. ಜೊತೆಗೆ ಕೃತ್ಯ ನಡೆಸುವಂತಹ ಮುನ್ನ ಮತ್ತು ನಂತರ ದರ್ಶನ್ ಜೊತೆ ಇದ್ದವರ ಹೇಳಿಕೆಗಳನ್ನ ಕೂಡ ಸಂಗ್ರಹ ಮಾಡಲಾಗಿದೆ. ಹಾಸ್ಯ ನಟ ಚಿಕ್ಕಣ್ಣ, ನಿರ್ದೇಶಕ ಪ್ರಕಾಶ್, ದರ್ಶನ್ ಪತ್ನಿ ವಿಜಯಲಕ್ಷ್ಮಿ, ಪಟ್ಟಣಗೆರೆ ಶೆಡ್ನ ಭದ್ರತಾ ಸಿಬ್ಬಂದಿ, ಮೃತದೇಹ ನೋಡಿದ್ದಂತಹ ಸ್ಥಳೀಯ ಅಪಾರ್ಟ್ಮೆಂಟ್ನ ಭದ್ರತಾ ಸಿಬ್ಬಂದಿ, ಫುಡ್ ಡೆಲಿವರಿ ಬಾಯ್, ದರ್ಶನ್ಗೆ ಹಣ ನೀಡಿದಂತಹ ಮೋಹನ್ ರಾಜ್, ಪಾರ್ಟಿ ಮಾಡಿದಂತಹ ಸ್ಟೋನಿ ಬ್ರೂಕ್ ರೆಸ್ಟೋರೆಂಟ್ನ ಮಾಲೀಕ ಮತ್ತು ಸಿಬ್ಬಂದಿ, ಚಿತ್ರದುರ್ಗದ ರೇಣುಕಾಸ್ವಾಮಿ ಕುಟುಂಬ ಸದಸ್ಯರು, ಆರೋಪಿ ರಾಘವೇಂದ್ರ ಕುಟುಂಬ ಸೇರಿದಂತೆ 70ಕ್ಕೂ ಹೆಚ್ಚು ಮಂದಿ ಸಾಕ್ಷಿ ಹೇಳಿಕೆಗಳನ್ನ ಕೊಟ್ಟಿದ್ದಾರೆ. ಅದರಲ್ಲೂ ಕೆಲ ಪ್ರಮುಖ ಸಾಕ್ಷ್ಯಗಳ ಹೇಳಿಕೆಯನ್ನ ಈ ಹಿಂದಿನ ಸಿಆರ್ಪಿಸಿ 164 ಅಡಿಯಲ್ಲಿ ನ್ಯಾಯಾಧೀಶರ ಎದುರು ಸಂಗ್ರಹಿಸಲಾಗಿದೆ. ಹೀಗೆ ಒಟ್ಟು 200ಕ್ಕೂ ಅಧಿಕ ಭೌತಿಕ, ವೈಜ್ಞಾನಿಕ, ತಾಂತ್ರಿಕ ಸಾಕ್ಷ್ಯಗಳನ್ನ ದರ್ಶನ್ ಅಂಡ್ ಗ್ಯಾಂಗ್ನ ವಿರುದ್ಧ ಸಂಗ್ರಹಿಸಲಾಗಿದೆ. ಇದಕ್ಕೆ ಪೂರಕವಾಗಿ ಮತ್ತೊಂದು ವಿಚಾರ ಈಗ ಬೆಳಕಿಗೆ ಬಂದಿದೆ. ಮರ್ಡರ್ ಗ್ಯಾಂಗ್ನ ಫಿಂಗರ್ ಪ್ರಿಂಟ್ ಮ್ಯಾಚ್, ಎಫ್ಎಸ್ಎಲ್ ವರದಿಯಲ್ಲಿ ಸ್ಫೋಟಕ ಸೀಕ್ರೆಟ್.
ಎಸ್, ಒಂದು ಪ್ರಕರಣದಲ್ಲಿ, ಅದರಲ್ಲೂ ಕೊಲೆಯಾದಂತಹ ಗಂಭೀರ ಪ್ರಕರಣಗಳಲ್ಲಿ ತಾಂತ್ರಿಕ ಮತ್ತು ವೈಜ್ಞಾನಿಕ ಪುರಾವೆಗಳು ಕೂಡ ನಿರ್ಣಾಯಕ ಪಾತ್ರವನ್ನ ವಹಿಸುತ್ತವೆ. ಹೀಗಾಗಿ ರೇಣುಕಾಸ್ವಾಮಿ ಮರ್ಡರ್ ಕೇಸ್ನಲ್ಲೂ ಪೊಲೀಸರು ಸೂಕ್ಷ್ಮವಾಗಿ ಎಲ್ಲಾ ತಾಂತ್ರಿಕ ಮತ್ತು ವೈಜ್ಞಾನಿಕ ಪುರಾವೆಗಳನ್ನ ಸಂಗ್ರಹಿಸುತ್ತಾರೆ. ಮುಖ್ಯವಾಗಿ ಪ್ರಮುಖ ಸ್ಥಳ ಮತ್ತು ವಸ್ತುಗಳ ಫಿಂಗರ್ ಪ್ರಿಂಟ್ಗಳನ್ನ ಕೂಡ ಸಂಗ್ರಹ ಮಾಡಿದ್ದಾರೆ. ಎಲ್ಲೆಲ್ಲಿ ಫಿಂಗರ್ ಪ್ರಿಂಟ್ ಸಂಗ್ರಹ, ಶವ ಬಿಸಾಡಿದ ಜಾಗ, ಶವ ಸಾಗಿಸಿದ್ದ ವಾಹನ, ಶವ ಇಟ್ಟಿದ್ದ ಸೆಕ್ಯೂರಿಟಿ ಗಾರ್ಡ್ ಕೊಠಡಿ, ಮೃತನ ಬಟ್ಟೆಗಳು, ಹಲ್ಲೆ ಮಾಡಲು ಬಳಸಿದ ವಸ್ತುಗಳು, ಆರೋಪಿಗಳ ಬಟ್ಟೆಗಳು. ಹೀಗೆ ಎಲ್ಲಾ ಪ್ರಮುಖ ಸ್ಥಳ ಮತ್ತು ವಸ್ತುಗಳ ಮೇಲೆ ಇರುವಂತಹ ಫಿಂಗರ್ ಪ್ರಿಂಟ್ ಗಳನ್ನ ಸಂಗ್ರಹಿಸಿದಂತಹ ಪೊಲೀಸರು ಮತ್ತೊಂದು ಕಡೆ ಎಲ್ಲಾ ಆರೋಪಿಗಳ ಫಿಂಗರ್ ಪ್ರಿಂಟ್ ಅನ್ನು ಕೂಡ ಸಂಗ್ರಹ ಮಾಡಿದ್ದಾರೆ. ಇವೆರಡು ಸ್ಯಾಂಪಲ್ ಗಳನ್ನ ಕೂಡ ವಿಧಿವಿಜ್ಞಾನ ಪ್ರಯೋಗಾಲಯಕ್ಕೆ ಕಳುಹಿಸಿದ್ದಾರೆ. ಅಲ್ಲಿ ಶವ ಬಿಸಾಕಿದಂತಹ ಜಾಗ, ವಾಹನ, ಮೃತನ ಬಟ್ಟೆಗಳು, ಹಲ್ಲೆ ಮಾಡೋದಿಕ್ಕೆ ಬಳಸಿದಂತಹ ವಸ್ತುಗಳ ಮೇಲಿರುವಂತಹ ಫಿಂಗರ್ ಪ್ರಿಂಟ್ ಗಳನ್ನ ಆರೋಪಿಗಳ ಫಿಂಗರ್ ಪ್ರಿಂಟ್ ಗಳ ಜೊತೆ ತಾಳೆ ಹಾಕಲಾಗುತ್ತೆ. ಸದ್ಯ ಎಫ್ಎಸ್ಎಲ್ ಪರೀಕ್ಷೆಯ ವರದಿಯಲ್ಲೂ ಫಿಂಗರ್ ಪ್ರಿಂಟ್ ಗಳು ಮ್ಯಾಚ್ ಆಗಿರುವ ವಿಚಾರ ಬೆಳಕಿಗೆ ಬಂದಿದೆ. ದರ್ಶನ್ ಮತ್ತು ಪವಿತ್ರ ಗೌಡ ಫಿಂಗರ್ ಪ್ರಿಂಟ್ ಕೂಡ ಮ್ಯಾಚ್ ಆಯ್ತಾ? ದೊಣ್ಣೆ ಬಟ್ಟೆ ಪಟ್ಟಣಗೆರೆ ಶರ್ಟ್ ನಲ್ಲಿ ಇವರ ಫಿಂಗರ್ ಪ್ರಿಂಟ್ ಇತ್ತ? ರೇಣುಕಾಸ್ವಾಮಿ ಕೊಲೆ ಪ್ರಕರಣದ A1 ಪವಿತ್ರ ಗೌಡ ಮತ್ತು A2 ದರ್ಶನ್ ಫಿಂಗರ್ ಪ್ರಿಂಟ್ ಗಳನ್ನ ಕೂಡ ತಾಳೆ ಹಾಕಲಾಗಿದೆ. ಯಾಕಂದ್ರೆ ಕೃತ್ಯ ನಡೆದಂತಹ ಪಟ್ಟಣಗೆರೆ ಶೆಡ್ಗೆ ಇವರು ಕೂಡ ಹೋಗಿ ಬಂದಿದ್ದಾರೆ. ಅವತ್ತು ಸಾಯಂಕಾಲದ ಬಳಿಕ ದರ್ಶನ್ ಪವಿತ್ರ ಗೌಡ ಜೊತೆಗೆ ಪಟ್ಟಣಗೆರೆ ಶೆಡ್ಡಿಗೆ ಬಂದಿದ್ದಾರೆ. ಅಲ್ಲಿ ರೇಣುಕಾಸ್ವಾಮಿ ಮೇಲೆ ತಾವು ಕೂಡ ಹಲ್ಲೆ ನಡೆಸಿದ್ದಾರೆ ಅನ್ನೋ ಆರೋಪ ಇದೆ. ಜೊತೆಗೆ ಪವಿತ್ರ ಗೌಡ ಚಪ್ಪಲಿಯಿಂದ ರೇಣುಕಾಸ್ವಾಮಿ ಮೇಲೆ ಮಾರಣಾಂತಿಕವಾಗಿ ಹಲ್ಲೆ ನಡೆಸಿರುವುದಾಗಿ ಪೊಲೀಸರು ನ್ಯಾಯಾಲಯದ ಮುಂದೆ ಹೇಳಿದ್ರು. ರೇಣುಕಾ ಕಳುಹಿಸಿದ್ದಂತಹ ಒಂದೊಂದು ಮೆಸೇಜ್ ಓದಿ ಆತನಿಗೆ ಒಂದೊಂದು ಪಂಚ್ ಕೊಡ್ತಾ ಇದ್ರು ಅಂತ ಹೇಳಲಾಗಿತ್ತು. ಇದು ಕೋರ್ಟ್ನಲ್ಲಿ ಸಾಬೀತುಪಡಿಸಬೇಕಾಗತ್ತೆ. ಇದಕ್ಕಾಗಿ ಎಫ್ಎಸ್ಎಲ್ ರಿಪೋರ್ಟ್ ಮುಖ್ಯವಾಗುತ್ತೆ. ಸದ್ಯ ದರ್ಶನ್ ಮತ್ತು ಪವಿತ್ರ ಫಿಂಗರ್ ಪ್ರಿಂಟ್ ಕೂಡ ಮ್ಯಾಚ್ ಆಗಿದೆ ಅಂತಾನೆ ಹೇಳಲಾಗ್ತಿದೆ. ಇನ್ನು ಪರಪ್ಪನ ಅಗ್ರಹಾರದಲ್ಲಿ ದರ್ಶನ್ ಒಂದೊಂದು ಕ್ಷಣವನ್ನು ಕೂಡ ಕಷ್ಟದಿಂದ ಕಳೀತಾ ಇದ್ದಾರೆ. 2 ಬಾರಿ ಪತ್ನಿ ಮತ್ತು ಪುತ್ರನನ್ನ, ಒಮ್ಮೆ ತಾಯಿ ಮತ್ತು ಸಹೋದರನನ್ನ ಭೇಟಿಯಾಗಿರುವಂತಹ ದರ್ಶನ್ ಬೇರೆ ಯಾರ ಜೊತೆಗೂ ಮಾತುಕತೆಗೆ ಮುಂದಾಗ್ತಾ ಇಲ್ಲ. ತಾವಿರುವ ಬ್ಯಾರಕ್ನಲ್ಲೂ ಕೂಡ ಅಷ್ಟೇ ಒಂಟಿಯಾಗಿಯೇ ದಿನ ಕಳೀತಾ ಇದ್ದಾರೆ. ಇತ್ತ ಅವರ ಪತ್ನಿ ಗಂಡನನ್ನ ಈ ಗಂಡಾಂತರದಿಂದ ಪಾರ್ ಮಾಡೋದಿಕ್ಕೆ ಹೊರಗಿನಿಂದ ಸರ್ವ ಪ್ರಯತ್ನಗಳನ್ನು ಕೂಡ ನಡೆಸ್ತಾ ಇದ್ದಾರೆ. ಒಂದ್ ಕಡೆ ದೇವರಿಗೆ ಹರಕೆ ಕಟ್ಕೊಂಡಿದ್ದಾರೆ, ಮತ್ತೊಂದ್ ಕಡೆ ಪರಿಣಿತ ಲಾಯರ್ಗಳ ಮೂಲಕ ದರ್ಶನ್ ಪರ ವಾದ ಮಂಡಿಸೋದಕ್ಕೆ ಸಿದ್ಧತೆಯನ್ನ ನಡೆಸಿದ್ದಾರೆ. ಆದ್ರೆ ಅತ್ತ ಪೊಲೀಸರು ಸಂಗ್ರಹಿಸ್ತಾ ಇರುವಂತಹ ಒಂದೊಂದು ಸಾಕ್ಷಿಗಳು ಕೂಡ ದರ್ಶನ್ ವಿರುದ್ಧವಾಗಿಯೇ ಇದೆ. 200ಕ್ಕೂ ಹೆಚ್ಚು ಸಾಕ್ಷ್ಯಗಳು, ಎಫ್ಎಸ್ಎಲ್ ವರದಿಯ ಅಂಶಗಳು ದರ್ಶನ್ ಮೇಲಿರುವಂತಹ ಆರೋಪಗಳನ್ನ ಮತ್ತಷ್ಟು ಬಲಿಷ್ಠಗೊಳಿಸ್ತಾನೆ ಹೋಗ್ತಾ ಇದೆ. ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ತನ್ನ ಹೆಸರೇ ಬರೆದಂತೆ ಪಕ್ಕಾ ಸ್ಕೆಚ್ ಹಾಕಿದ್ರು ದರ್ಶನ್. ಅದಕ್ಕೆ ಅಂತಾನೆ ಮೂವರನ್ನ ರೆಡಿ ಕೂಡ ಮಾಡಿದ್ರು. ಆದ್ರೆ ಯಾರನ್ನ ಸಾಕ್ಷ್ಯ ನಾಶ ಮಾಡಬೇಕು ಅಂತ ಕಳುಹಿಸಿಕೊಟ್ಟಿದ್ರು ಇವತ್ತು ಅವರೇ ದರ್ಶನ್ ವಿರುದ್ಧದ ಪ್ರಮುಖ ಸಾಕ್ಷಿಗಳಾಗಿ ಬದಲಾಗಿದ್ದಾರೆ. ಈ ಬಗ್ಗೆ ರಿಪೋರ್ಟ್ ಇಲ್ಲಿದೆ ನೋಡಿ. ಡೆಡ್ ಬಾಡಿ ವಿಲೇವಾರಿಗೆ ಮೂವರಿಗೆ ಸೂಚನೆ, ಸಾಕ್ಷ್ಯ ನಾಶ ಮಾಡಲು ಹೋದವರೇ ಈಗ ಸಾಕ್ಷಿಗಳು. ಜೂನ್ 8ನೇ ತಾರೀಕು ಶನಿವಾರ ಚಿತ್ರದುರ್ಗದ ರೇಣುಕಾಸ್ವಾಮಿಯನ್ನ ಡಿ ಗ್ಯಾಂಗ್ ಎತ್ತಾಕೊಂಡು ಬಂದು ಪಟ್ಟಣಗೆರೆಯ ಶೆಡ್ನಲ್ಲಿಟ್ಟಿತ್ತು. ಅಲ್ಲಿ ಆತನಿಗೆ ಚಿತ್ರಹಿಂಸೆ ಕೊಡುವುದು ಮೊದಲನೇ ನಿರ್ಧಾರ ಆಗಿತ್ತು. ಅದಕ್ಕಾಗಿ ಕರೆಂಟ್ ಶಾಕ್ ಕೊಡುವ ಉಪಕರಣಗಳನ್ನ ಕೂಡ ತರಿಸಲಾಗಿತ್ತು. ಇನ್ನು ಡಿ ಗ್ಯಾಂಗ್ ಕೊಟ್ಟಂತಹ ಚಿತ್ರಹಿಂಸೆಗೆ ರೇಣುಕಾಸ್ವಾಮಿ ಸತ್ತೇ ಹೋಗಿದ್ದ. ನಂತರ ಹೇಗಾದ್ರೂ ಮಾಡಿ ದರ್ಶನ್ ಹೆಸರು ಇದರಲ್ಲಿ ಬರದೇ ಇರೋ ತರ ಮಾಡುವ ಪ್ಲಾನಿಂಗ್ ಕೂಡ ಶುರುವಾಗಿತ್ತು. ಅದರ ಮೊದಲ ಹಂತವೇ ಸಾಕ್ಷ್ಯನಾಶ. ಈ ಕೊಲೆಗೆ ಸಂಬಂಧವೇ ಇಲ್ಲದಂತಹ ಮೂವರಿಗೆ ಡೆಡ್ ಬಾಡಿ ವಿಲೇವಾರಿಯ ಜವಾಬ್ದಾರಿಯನ್ನ ನೀಡಲಾಯಿತು. ಅವರೇ A8 ರವಿ, A15 ಕಾರ್ತಿಕ್ ಅಲಿಯಾಸ್ ಕಪ್ಪೆ ಮತ್ತು A17 ನಿಖಿಲ್ ನಾಯಕ್.
ಹೌದು, ಡೆಡ್ ಬಾಡಿಯನ್ನ ಬಿಸಾಡಿ ಸಾಕ್ಷ್ಯ ನಾಶ ಮಾಡುವ ಜವಾಬ್ದಾರಿ ಇವರದ್ದಾಗಿತ್ತು. ಆದ್ರೆ ಇವತ್ತು ಅವರೇ ಪ್ರಕರಣದ ಪ್ರಮುಖ ಸಾಕ್ಷಿಗಳಾಗಿದ್ದಾರೆ ನೋಡಿ. ರೇಣುಕಾಸ್ವಾಮಿ ಡೆಡ್ ಬಾಡಿಯನ್ನ ಮೋರಿಯಲ್ಲಿ ಬಿಸಾಕುವುದು, ಒಂದ್ ವೇಳೆ ಪೊಲೀಸರಿಗೆ ಈ ಡೆಡ್ ಬಾಡಿ ಸಿಕ್ಕಿದ್ರೆ ನಾವೇ ಕೊಲೆ ಮಾಡಿದ್ದು ಅಂತ ಶರಣಾಗುವುದು, ಇದು ದರ್ಶನ್ ಗ್ಯಾಂಗ್ನ ಪ್ಲಾನ್ ಆಗಿತ್ತು. ಹೀಗೆ ಸ್ವಯಂ ಪ್ರೇರಿತರಾಗಿ ಹೋಗಿನೇ ಕೊಲೆ ಮಾಡಿದ್ದಾಗಿ ಶರಣಾದ್ರೆ ಆಗ ಯಾವುದೇ ಟೆನ್ಷನ್ ಇರಲ್ಲ, ದರ್ಶನ್ ಹೆಸರು ಕೂಡ ಆಚೆಗೆ ಬರೋದಿಲ್ಲ. ಹೀಗೆ ಪ್ರಕರಣವನ್ನ ವ್ಯವಸ್ಥಿತವಾಗಿ ಮುಚ್ಚಾಕುವ ಪ್ರಯತ್ನ ನಡೆದಿತ್ತು. ಆದ್ರೆ ಪೊಲೀಸರು ಪ್ರಕರಣದ ಆಳಕ್ಕಿಳಿದು ಎಲ್ಲವನ್ನೂ ಭೇದಿಸಿದ್ದಾರೆ. ಯಾರನ್ನ ಸಾಕ್ಷ್ಯ ನಾಶಕ್ಕೆ ಕಳುಹಿಸಿಕೊಟ್ಟು ದರ್ಶನ್ ಈ ಪ್ರಕರಣದಿಂದ ಎಸ್ಕೇಪ್ ಆಗೋದಕ್ಕೆ ನೋಡಿದ್ರು ಅಂತ ಹೇಳಲಾಗಿತ್ತು, ಆ ಮೂವರು ಆರೋಪಿಗಳೇ ಇವತ್ತು ಪ್ರಕರಣಕ್ಕೆ ಪ್ರಮುಖ ಸಾಕ್ಷಿಗಳಾಗಿದ್ದಾರೆ. ಈ ಮೂವರಿಂದಾನೇ ಪೊಲೀಸರು 164 ಅಡಿಯಲ್ಲಿ ಹೇಳಿಕೆಯನ್ನ ದಾಖಲು ಮಾಡಿಕೊಂಡಿದ್ದಾರೆ. ಅಂದ್ರೆ ನೇರವಾಗಿ ನ್ಯಾಯಾಧೀಶರ ಮುಂದೆನೆ ಸಾಕ್ಷಿಗಳಾಗಿ ಹೇಳಿಕೆಯನ್ನ ನೀಡಿದ್ದಾರೆ. ಹೀಗಾಗಿ ದರ್ಶನ್ ಎಸ್ಕೇಪ್ ಆಗುವುದು ತುಂಬಾನೇ ಕಷ್ಟವಾಗಿದೆ. ಪಟ್ಟಣಗೆರೆ ಶೆಡ್ನ ಸಿಸಿಟಿವಿ ಡಿಲೀಟ್ ಮಾಡಿದ್ದ ಗ್ಯಾಂಗ್, ಡಿವಿಆರ್ ಮೂಲಕ ರಿಕವರಿ ಮಾಡುತ್ತಿರುವ ಪೊಲೀಸ್. ಇನ್ನು ಈ ಇಡೀ ಪ್ರಕರಣ ನಡೆದಿದೆ ಪಟ್ಟಣಗೆರೆಯ ಆ ಶೆಡ್ನಲ್ಲಿ. ಎಕರೆಗಟ್ಟಲೆ ಪ್ರದೇಶಕ್ಕೆ ಹರಡಿಕೊಂಡಿರುವಂತಹ ಈ ಶೆಡ್ನಲ್ಲಿ ಲೋನ್ ರಿಕವರಿ ನೆಪದಲ್ಲಿ ತಂದಿಟ್ಕೊಂಡಿರುವಂತಹ ವಾಹನಗಳಿವೆ. ಈ ಶೆಡ್ನಲ್ಲಿ ರೇಣುಕಾಸ್ವಾಮಿಯನ್ನ ಚಿತ್ರಹಿಂಸೆ ಕೊಟ್ಟು ಕೊಲೆ ಮಾಡಲಾಗಿದೆ. ಈ ಶೆಡ್ನಲ್ಲಿರುವಂತಹ ಸಿಸಿಟಿವಿಯಲ್ಲಿ ರೇಣುಕಾಸ್ವಾಮಿಗೆ ಹೊಡೆಯುವಂತಹ ದೃಶ್ಯಗಳು ಕೂಡ ಸೆರೆಯಾಗಿವೆ. ಆದ್ರೆ ಯಾವಾಗ ಕಾರ್ತಿಕ್ ಅಲಿಯಾಸ್ ಕಪ್ಪೆ ತಾನೇ ಕೊಲೆ ಮಾಡೋದಾಗಿ ಹೋಗಿ ಪೊಲೀಸ್ ಸ್ಟೇಷನ್ ನಲ್ಲಿ ಶರಣಾದ್ನೋ ಆಗ್ಲೇ ಇತ್ತ ಸಾಕ್ಷ್ಯ ನಾಶ ಮಾಡುವ ಕೆಲಸಗಳು ಶುರುವಾಗಿವೆ. ಮೊದಲಿಗೆ ಪಟ್ಟಣಗೆರೆಯ ಈ ಶೆಡ್ ನಲ್ಲಿದ್ದಂತಹ ಸಿಸಿಟಿವಿ ದೃಶ್ಯಗಳನ್ನೆಲ್ಲ ಡಿಲೀಟ್ ಮಾಡಿದ್ದಾರೆ. ಪೊಲೀಸರು ಸಿಸಿಟಿವಿ ವಶಕ್ಕೆ ಪಡ್ಕೊಂಡಾಗ ಅದರಲ್ಲಿ ಯಾವುದೇ ದೃಶ್ಯಗಳು ಇರಲಿಲ್ಲ. ಅಂದ್ಹಾಗೆ ಪಟ್ಟಣಗೆರೆಯ ಶೆಡ್ನ ಸಿಸಿಟಿವಿ ದೃಶ್ಯಗಳು ಇಡೀ ಪ್ರಕರಣಕ್ಕೆ ಪ್ರಮುಖ ಸಾಕ್ಷ್ಯಗಳಾಗಿರ್ತಾ ಇದ್ವು. ಆದ್ರೆ ಅದನ್ನೇ ಡಿಲೀಟ್ ಮಾಡಿದ್ದು ಪೊಲೀಸರಿಗೆ ಆರಂಭಿಕ ಹಿನ್ನಡೆ ತಂದಿತ್ತು. ಆದ್ರೆ ಆರೋಪಿಗಳು ಚಾಪೆ ಕೆಳಗೆ ತೂರಿದ್ರೆ ಪೊಲೀಸರು ರಂಗೋಲಿ ಕೆಳಗೆ ತೂರುವ ಕೆಲಸ ಮಾಡಿದ್ದಾರೆ. ಸಿಸಿಟಿವಿ ದೃಶ್ಯ ಡಿಲೀಟ್ ಮಾಡಿ ಬಚಾವ್ ಆಗಬೇಕು ಅಂದ್ಕೊಂಡಿದ್ದಂತಹ ಡಿ ಗ್ಯಾಂಗ್ಗೆ ಕರೆಂಟ್ ಶಾಕ್ ಕೊಟ್ಟಿದ್ದಾರೆ. ಸಿಸಿಟಿವಿಯ ಡಿವಿಆರ್ ಅನ್ನ ಸಿಐಟಿಗೆ ರವಾನೆ ಮಾಡಲಾಗಿದೆ. ಸೈಬರ್ ಸೆಲ್ ನಲ್ಲಿ ಈ ಡಿವಿಆರ್ ಇಟ್ಕೊಂಡು ಹಳೆ ದೃಶ್ಯಗಳನ್ನ ರಿಕವರಿ ಮಾಡುವ ಕೆಲಸ ನಡೀತಾ ಇದೆ. ಈ ಪ್ರಕರಣಕ್ಕೆ ಇದು ಕೂಡ ಪ್ರಬಲ ಸಾಕ್ಷ್ಯವಾಗಲಿದೆ. ದರ್ಶನ್ ತಪ್ಪಿಸಿಕೊಳ್ಳೋದಕ್ಕೆ ದಾರಿಯೇ ಇಲ್ಲದಂತಾಗುವ ಸಾಧ್ಯತೆ ಇದೆ. ಮೊನ್ನೆ ತನಕ ಇಲ್ಲದಂತಹ ಹೊಸ ಹೆಸರೊಂದು ಈಗ ಪ್ರಕರಣದಲ್ಲಿ ತಳಕು ಹಾಕೊಂಡಿದೆ. ದರ್ಶನ್ ಗೆಳತಿ ಪವಿತ್ರ ಗೌಡಾಳ ಆಪ್ತೆ ಸಮತಾಳೆ ರೇಣುಕಾಸ್ವಾಮಿಯನ್ನ ಪ್ಲಾನ್ ಮಾಡಿ ಟ್ರ್ಯಾಪ್ ಮಾಡಿದ್ರ ಅನ್ನೋ ಅನುಮಾನವೂ ಕೂಡ ಮೂಡ್ತಾ ಇದೆ. ಅವಾಗ ರಿಪೋರ್ಟ್ ಇಲ್ಲಿದೆ. ರೇಣುಕಾಸ್ವಾಮಿ ಜೊತೆ ಚಾಟ್ ಮಾಡಿದ್ದು ಸಮತಾನ, ಪವಿತ್ರ ಗೆಳತಿ ಕೊಲೆ ಆರೋಪಿಗೆ ಕೊಟ್ಟಿದ್ಯಾಕೆ ಹಣ? ಅಸಲಿಗೆ ಮೊನ್ನೆ ತನಕ ಈ ಪ್ರಕರಣದಲ್ಲಿ ಸುಳಿಯದಿರುವಂತಹ ಹೆಸರೊಂದು ಈಗ ಭಾರಿ ಸದ್ದು ಮಾಡ್ತಾ ಇದೆ. ಅದುವೇ ಸಮತ. ಈಕೆ ಆರೋಪಿ ಪವಿತ್ರ ಗೌಡಾಳ ಅತ್ಯಾಪ್ತೆ. ಮೊನ್ನೆ ಪರಪ್ಪನ ಅಗ್ರಹಾರಕ್ಕೆ ಹೋಗಿದ್ದಂತಹ ಈಕೆ ಅಲ್ಲಿ ದರ್ಶನ್ರನ್ನ ಭೇಟಿಯಾಗಿದ್ರು. ಇದೇ ಎಲ್ರಿಗೂ ಕೂಡ ಅಚ್ಚರಿ ಮೂಡಿಸಿತ್ತು. ಅಸಲಿಗೆ ಮನೆಯವರನ್ನ ಬಿಟ್ರೆ ಬೇರಾರಿಗೂ ದರ್ಶನ್ ಭೇಟಿಗೆ ಅವಕಾಶವನ್ನೇ ಕೊಡ್ತಿಲ್ಲ. ಕೆಲ ಸ್ನೇಹಿತರು ಬಂದು ವಾಪಸ್ ಹೋಗಿದ್ದಾರೆ. ಅಂಥದ್ರಲ್ಲಿ ಸಮತಾಳನ್ನ ಭೇಟಿಯಾಗೋದಿಕ್ಕೆ ದರ್ಶನ್ ಅವಕಾಶ ಕೊಟ್ಟಿದ್ರು. ಪವಿತ್ರ ಗೌಡಾಳ ಆಪ್ತೆಯಾಗಿರುವಂತಹ ಈಕೆಗೂ ಈ ಪ್ರಕರಣಕ್ಕೂ ಏನಾದ್ರೂ ನಂಟಿದ್ಯಾ ಅನ್ನೋ ಅನುಮಾನವೂ ಬಂದಿತ್ತು. ಇದಾಗಿ ಮರುದಿನವೇ ಪೊಲೀಸರು ಈಕೆಯನ್ನ ವಿಚಾರಣೆಗೂ ಕರೆದಿದ್ರು. ಆಗ ಗೊತ್ತಾಗಿದ್ದೇನಪ್ಪಾ ಅಂದ್ರೆ ಸಮತಾ ಕೊಲೆ ಆರೋಪಿ ಧನರಾಜ್ಗೆ ದುಡ್ಡು ವರ್ಗಾವಣೆ ಮಾಡಿದ್ರು ಅನ್ನೋದು. ಈಗ ಮತ್ತಷ್ಟು ತನಿಖೆಯ ಆಳಕ್ಕೆ ಇಳಿದಾಗ ಹೊಸ ಹೊಸ ವಿಚಾರಗಳು ಬೆಳಕಿಗೆ ಬರ್ತಾ ಇವೆ. ಅಂದ್ಹಾಗೆ ಪವಿತ್ರ ಗೌಡ ಮತ್ತು ಸಮತಾ ನಡುವೆ ಸಾಕಷ್ಟು ಸಂಭಾಷಣೆಗಳು ನಡೆದಿವೆ. ಕೊಲೆಯಾದಂತಹ ದಿನವೂ ಕೂಡ ಇಬ್ರು ಸಾಕಷ್ಟು ಹೊತ್ತು ಮಾತುಕತೆ ನಡೆಸಿದ್ದಾರೆ. ಇದನ್ನ ಕೂಡ ಪೊಲೀಸರು ಕೆದಕ್ತಾ ಇದ್ದಾರೆ. ಅಸಲಿಗೆ ರೇಣುಕಾಸ್ವಾಮಿ ಕುರಿತಾಗಿ ಸಮತಾಗೆ ಪವಿತ್ರ ಗೌಡ ಮಾಹಿತಿ ಕೊಟ್ಟ ಬಳಿಕ ಈಕೆ ಮನೆಗೆ ಹೋಗಿದ್ದಾರೆ. ರೇಣುಕಾಸ್ವಾಮಿಯ ಅಕೌಂಟ್ ಮಾಹಿತಿ ಪಡೆದು ನಂತರ ಸಮತಾಳಿಗೆ ಸಲುಕೆಯಿಂದ ಚಾಟ್ ಮಾಡಿರುವಂತಹ ಅನುಮಾನ ಪೊಲೀಸರಿಗಿದೆ. ರೇಣುಕಾಸ್ವಾಮಿಯನ್ನ ಕೆಡ್ಡಕ್ಕೆ ಕೆಡುವುದಕ್ಕೆ ಸಮತಾ ಈ ಮೂಲಕ ಸಹಾಯ ಮಾಡಿರುವ ಗುಮಾನಿ
ಅನುಮಾನಿಯೂ ಇದೆ. ಇದಾದ ಬಳಿಕ ಕೊಲೆ ಆರೋಪಿಗೆ ಸಮತಾ ದುಡ್ಡು ಕೂಡ ಹಾಕಿದ್ದಾರೆ. ಎಲ್ಲಾ ವಿಚಾರ ಗೊತ್ತಿದ್ದು ಸಮತಾ ಸೈಲೆಂಟ್ ಆಗಿದ್ದು ಯಾಕೆ ಅನ್ನೋ ಅನುಮಾನವೂ ಕೂಡ ಈಗ ಪೊಲೀಸರಿಗಿದೆ. ಹೀಗಾಗಿನೇ ಈಗ ಸಮತಾ ಕೂಡ ಪೊಲೀಸ್ ವಿಚಾರಣೆಯನ್ನ ಎದುರಿಸ್ತಾ ಇದ್ದಾರೆ. ಪವಿತ್ರ ಗೌಡ ಜೊತೆಗಿನ ನಂಟು ಪ್ರಕರಣದಲ್ಲಿ ಯಾವ ರೀತಿಯ ಪಾತ್ರ, ಜೈಲಿಗೆ ಹೋಗಿ ದರ್ಶನ್ರನ್ನ ಭೇಟಿಯಾಗಿದ್ಯಾಕೆ, ಹೀಗೆ ಎಲ್ಲಾ ವಿಚಾರವನ್ನ ಕೂಡ ಪೊಲೀಸರು ಸಮತಾರಿಂದ ಬಾಯ್ ಬಿಡಿಸ್ತಾರೆ.